ಮೈಸೂರಿನಲ್ಲಿ ಗನ್ ಹಿಡಿದು ಶೋಕಿಗೆ ಅಂತ ರೀಲ್ಸ್ ಮಾಡಿ ಕೇಸ್ ಹಾಕಿಸ್ಕೊಂಡಿದ್ದಾನೆ ಆರೋಪಿ ವಿನೋದ್. ಆತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಕೃಷ್ಣರಾಜ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಶೋಕಿಗೋಸ್ಕರ ರೀಲ್ಸ್ ಮಾಡೋಕೆ ಗನ್ ಹಿಡಿದಿದ್ದ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಕಾರ್ನಲ್ಲಿ ಗನ್ ಹಿಡ್ಕೊಂಡು ಅಪಾಯಕಾರಿ ರೀಲ್ಸ್ ಮಾಡಿದ್ದ, ಜೀಪ್ ಮೇಲೆ ನಿಂತು ವಿಡಿಯೋ ಕೂಡ ಮಾಡಿಸಿಕೊಂಡಿದ್ದ ಆ ಪ್ರಕರಣ ಇದು. ರೀಲ್ಸ್ ಮಾಡಿದ್ದ ಆತನ ಕಾರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಾರ್ವಜನಿಕರಿಗೆ ಅಪಾಯಕಾರಿ ಮತ್ತು ಮಾರಕವಾಗಿ ಡ್ರೈವಿಂಗ್ ಕೂಡ ನಡೆಸಿದ್ದಾನೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆರ್ಟಿ ನಗರ ರಿಂಗ್ ರಸ್ತೆಯಲ್ಲಿ ಕಾರು ಚಾಲನೆ ಮಾಡಿದ್ದಾನೆ, ಗನ್ ಹಿಡ್ಕೊಂಡು ಪೋಸ್ ಕೂಡ ಕೊಟ್ಟಿದ್ದಾನೆ. ಆ ವಿಡಿಯೋ ಹಲ್ಚಲ್ ಎಬ್ಸಿತ್ತು. ಅಸಲಿ ಗನ್ ಅಲ್ಲ, ಪಟಾಕಿ ಗನ್ ಅಂತ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ವಾರ್ನ್ ಮಾಡಿ ಕಳಿಸಿತ್ತು ಖಾಕಿ. ಸರಸ್ವತಿಪುರಂ ಪೊಲೀಸರಿಂದ ವಾರ್ನಿಂಗ್ ಕೊಡಲಾಗಿತ್ತು. ಇದೀಗ ವಿನೋದ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಫಸ್ಟ್ ಅದನ್ನು ಚೆಕ್ ಮಾಡಬೇಕು. ಗನ್ ಯಾವುದು? ಮಕ್ಕಳು ಆಟ ಆಡ್ತಾರಲ್ಲ ಆ ಗನ್ನ ಅಥವಾ ರಿಯಲ್ ಗನ್ನ? ಯಾಮಾರ್ಸಕ್ಕೆ ನೋಡಿದ್ರಾ? ಒಂದು ವೇಳೆ ರಿಯಲ್ ಗನ್ ಆಗಿದ್ರೆ ಲೈಸೆನ್ಸ್ ಇತ್ತಾ? ಎಲ್ಲವನ್ನ ದಾಖಲು ಮಾಡ್ಕೊಳ್ತಾರೆ ಪೊಲೀಸರು, ಅಂದರೆ ವಿಚಾರಣೆ ಮಾಡ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಎಸ್, ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಶೋ ಆಫ್ ಕೊಡೋಕೆ ಹೋಗಿದ್ದ, ಗನ್ ಕೈಯಲ್ಲಿ ಇಟ್ಕೊಂಡು ಮತ್ತೊಬ್ಬ ವಿಡಿಯೋ ಮಾಡ್ತಾ ಇದ್ದ, ಶೋ ಆಫ್ ಕೊಡ್ಲಿಕ್ಕೆ ಹೋಗಿದ್ದ, ಮತ್ತು ಸರ್ಕಾರಿ ಕಾರನ್ನು ಕೂಡ ಬಳಸಿದ್ದ. ಈ ಹಿನ್ನೆಲೆಯಲ್ಲಿ ಕೇಸನ್ನು ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡ್ಕೊಳ್ತಾರೆ ಪೊಲೀಸರು. ಬಿಡ್ತಾರಾ? ಬೆಂಡೆತ್ತಿದ್ದಾರೆ, ವಿಚಾರಣೆ ಕೂಡ ಮಾಡಿದ್ದಾರೆ, ಕೇಸ್ ಹಾಕಿದ್ದಾರೆ, ಎಫ್ಐಆರ್ ಆಗಿದೆ. ಈಗ ಗನ್ ಹಿಡಿದು ವಿಡಿಯೋ ಮಾಡಿಕೊಂಡು ರೀಲ್ಸ್ ಮಾಡಿದ್ದ ಆತನಿಗೆ ಲೈಕ್ಸ್ ಅಥವಾ ಕಾಮೆಂಟ್ಸು ಪಾಸಿಟಿವ್ ಆಗಿ ಬಂದಿದ್ದಕ್ಕಿಂತ ಹೆಚ್ಚಾಗಿ ಎಲ್ಲ ನೆಗೆಟಿವೇ ಬಂದಿತ್ತು. ನಿನಗಿದೇ ಇರು, ಪೊಲೀಸರು ಮಾಡ್ತಾರೆ, ಇಂಥದ್ದೇ ಕಾಮೆಂಟ್ಗಳಿತ್ತು ನೋಡಿ. ಅಲ್ಲಿ ಆ ಜೀಪ್ ಮೇಲೆ ನಿಂತ್ಕೊಂಡು ಪೋಸ್ ಕೊಟ್ಟು, ಇವೆಲ್ಲ ಅಪಾಯಕಾರಿ, ಆಘಾತಕಾರಿ. ಅವ್ರ ತಂದೆ ತಾಯಿಗೆ ಗೊತ್ತಿರಲ್ಲ ಇವರೆಲ್ಲ ಹಿಂಗೆ ವರ್ತಿಸ್ತಾರೆ ಹೊರಗಡೆ ಅಂತ. ಸೊ ಈಗ ಆ ಗನ್ ಯಾವುದು? ಮೊನ್ನೆ ಮಚ್ಚಿನ ನೋಡಿದ್ವಲ್ಲ, ಮಚ್ಚು ರೀಲ್ಸ್ ಮಾಡಿಕೊಂಡು ಹೆಂಗೆ ಏನೇನಾಗಿತ್ತು ಅಂತೆಲ್ಲ ನೋಡಿದ್ವಲ್ಲ. ರೀಲ್ ಇದನ್ನು ತೊಗೊಂಡು ರಿಯಲ್ ಅಂತೆಲ್ಲ ಮಾಡಿದ್ರಲ್ಲ, ಹಾಗೆ ಇದು ಏನಾದರೂ ಆಗುತ್ತಾ? ಪೊಲೀಸರು ತನಿಖೆ ಹೇಗೆ ಮಾಡ್ತಾರೆ? ಗನ್ ರಿಯಲ್ಲ, ರಿಯಲ್ ಅಂದರೆ ಲೈಸೆನ್ಸ್ ಇತ್ತಾ? ಮತ್ತು ಈತನ ಹುಚ್ಚಾಟ ಯಾಕೆ? ಈತನ ಜೊತೆ ಯಾರೆಲ್ಲ ಇದ್ದರು? ಏನು ಮಾಡ್ಕೊಂಡಿದ್ದಾನೀತ? ಇವೆಲ್ಲವನ್ನು ವಿಚಾರಣೆ ಮಾಡ್ತಾರೆ. ಎಫ್ಐಆರ್ ಪ್ರತಿಯನ್ನು ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನಲ್ಲಿ ಒಂದು ಕಡೆ ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಆತನ ಶೋ ಆಫ್ ಅಥವಾ ಶೋಕಿ, ಗನ್ ಹಿಡಿದು ರೀಲ್ಸ್ ಮಾಡಿರುವ ಶೋಕಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೃಷ್ಣರಾಜ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಡೆಫಿನೆಟ್ಲಿ ಮಾರಕಾಸ್ತ್ರಗಳನ್ನು, ಈ ಕತ್ತಿ, ಮಚ್ಚು, ಚಾಕು, ಗನ್ನು ಇವನ್ನೆಲ್ಲ ರಸ್ತೆಯಲ್ಲಿ ನನಗಿಷ್ಟ ಬಂದಂಗೆ ಇಟ್ಕೊಂಡು ಓಡಾಡ್ತೀನಿ ಅಂದರೆ ಆಗಲ್ಲ. ಅದಕ್ಕೆ ಆದಂತಹ ಕೆಲವೊಂದು ಆ್ಯಕ್ಟ್ಗಳಿದೆ. ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತಹ ಪ್ರಕ್ರಿಯೆ ಇವೆಲ್ಲವೂ ಕೂಡ. ಮೊನ್ನೆ ತೀರಾ ಹೊಸದಲ್ಲ, ಹಳೇದಲ್ಲ, ಹೊಸ ವಿಚಾರವೇ. ಸೆಲೆಬ್ರಿಟಿ ಇಬ್ಬರು ಗನ್ ಇಟ್ಕೊಂಡು ಓಡಾಡಿದ್ರು, ರೀಲ್ಸ್ ಮಾಡಿದ್ರು. ಅದು ಆಮೇಲೆ ಏನಾಯ್ತು ಹೇಳಿ? 3-4 ದಿನ ಜೈಲೊಳಗಿರಲಿಲ್ವಾ? ಆಮೇಲೆ ಬೇಲ್ ಸಿಕ್ಕಿದ್ದವ್ರಿಗೆ.